ನಮಸ್ತೆ ಗೆಳೆಯರೆ. ಭಾರತ ಮತ್ತು ಚೀನಾ ನಡುವೆ ಮತ್ತೆ ಸ್ನೇಹ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಭೇಟಿಯಾಗಿ ಎರಡೂ ದೇಶಗಳ ಸಂಬಂಧವನ್ನ ಉತ್ತಮಪಡಿಸಿಕೊಳ್ಳಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ದೊಡ್ಡ ಗೊಂದಲ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಒಂದು ಕಡೆ ಅಮೆರಿಕ ಭಾರತದ ಮೇಲೆ ತೆರಿಗೆ ಹೇರಿದರೆ, ಇನ್ನೊಂದು ಕಡೆ ರಷ್ಯಾ ಮತ್ತು ಭಾರತದ ಸಂಬಂಧ ಉತ್ತಮವಾಗಿದೆ. ಈಗ ಚೀನಾ ಜೊತೆಗೂ ಭಾರತ ಸ್ನೇಹ ಬೆಳೆಸ್ತಾ ಇದೆ ಅಂತಂದ್ರೆ ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧ ಇನ್ನಷ್ಟು ಹಳಸುತ್ತೆ ಅನ್ನೋದಂತೂ ನಿಜ. ಭಾರತ ಚೀನಾದ ಜೊತೆಗೆ ಸ್ನೇಹದ ಹಸ್ತ ಚಾಚೋಕೆ ಚೀನಾದಿಂದ ಬಂದ ಒಂದು ಪತ್ರ ಕಾರಣ ಆಗಿದೆ. ಯಾವುದು ಆ ಪತ್ರ? ಚೀನಾದ ಜೊತೆಗೆ ನಾವು ಸ್ನೇಹ ಬೆಳೆಸೋದು ಸರಿನಾ? ಚೀನಾದ ನಿಜವಾದ ಬುದ್ಧಿ ಏನು? ಈ ಎಲ್ಲಾ ವಿಷಯಗಳ ಮೇಲೆ ಈ ವಿಡಿಯೋದಲ್ಲಿ ಬೆಳಕು ಚೆಲ್ಲೋಣ. ಈಗಿನ ಜಾಗತಿಕ ರಾಜಕಾರಣವನ್ನ ನೋಡೋ ಮುನ್ನ ಇತಿಹಾಸವನ್ನ ಸ್ವಲ್ಪ ನೋಡೋಣ. ಒಂದು ಕಾಲದಲ್ಲಿ ಚೀನಾ ಭಾರತ ಬಾಯಿ ಬಾಯಿ ಅನ್ನೋ ಸಂದೇಶವನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಸಾರಿದ್ರು. ಚೀನಾದ ಯೋಧರು ಭಾರತದ ಗಡಿಭಾಗದತ್ತ ಬಂದು ಭೂಭಾಗಗಳನ್ನ ವಶಕ್ಕೆ ಪಡೆಯೋಕೆ ನೋಡ್ತಾ ಇದ್ದಾರೆ ಅನ್ನೋ ಅನುಮಾನ ಇದ್ರೂನು ಪ್ರಧಾನಿ ನೆಹರು ಶಾಂತಿ ಮಂತ್ರ ಜಪಿಸ್ತಾನೇ ಇದ್ರು. ಕೊನೆಗೆ ಒಂದೇ ಬಾರಿಗೆ ಚೀನಾದ ಯೋಧರು ಭಾರತದ ಯೋಧರ ಮೇಲೆ ಮುಗಿಬಿದ್ರು. ಯುದ್ಧ ಆಗುತ್ತೆ ಅನ್ನೋ ಸೂಚನೆ ಬಂದಿದ್ರು ಸರಿಯಾದ ಪೂರ್ವ ತಯಾರಿನ ಭಾರತ ಮಾಡಿಕೊಂಡಿರಲಿಲ್ಲ. ಅಂದಿನ ಚೀನಾದ ಅಧ್ಯಕ್ಷ ಮಾವೋ ಝೆಡಾಂಗ್ ನೆಹರು ಜೊತೆ ಮಾತುಕತೆ ನಡೆಸ್ಕೊಂಡೇ ಯುದ್ಧಕ್ಕೂ ತಯಾರಿ ಮಾಡ್ಕೊಂಡಿದ್ರು. 1962ರಲ್ಲಿ ಯುದ್ಧ ನಡೆದಾಗ ನೆಹರು ಹೇಳಿದ್ದು ಒಂದೇ ಮಾತು: ಚೀನಾದವರು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ. ಹೀಗೆ ಚೂರಿ ಹಾಕಿದ್ದು ನೆಹರುಗೆ ಗೊತ್ತಾಗ್ಲೇ ಇಲ್ಲ. ಅದರಿಂದ ಭಾರತ ಮಾತೆಯ ಶಿರದ ಅಕ್ಸಾಯ್ ಚಿನ್ ಪ್ರದೇಶ ಚೀನಾಗೆ ಸೇರ್ಬಿಡ್ತು. ಈಗ ಮತ್ತೆ ವರ್ತಮಾನಕ್ಕೆ ಬರೋಣ. ಭಾರತ ಮತ್ತು ರಷ್ಯಾದ ನಡುವೆ ಸಂಬಂಧ ಗಟ್ಟಿಯಾಗಿದೆ. ಭಾರತ ರಷ್ಯಾದಿಂದ ಕಡಿಮೆ ದರಕ್ಕೆ ಕಚ್ಚಾ ತೈಲವನ್ನ ಖರೀದಿಸ್ತಾ ಇದೆ, ಜೊತೆಗೆ ಯುದ್ಧೋಪಕರಣಗಳನ್ನ ಖರೀದಿ ಮಾಡ್ತಾ ಇದೆ. ರಷ್ಯಾಗೆ ಭಾರತ ಹೀಗೆ ಹಣ ಸುರಿತಾ ಇರೋದ್ರಿಂದ ಉಕ್ರೇನ್ ಜೊತೆ ಯುದ್ಧ ಮಾಡೋಕೆ ರಷ್ಯಾಗೆ ಆರ್ಥಿಕ ಸಹಾಯ ಆಗ್ತಾ ಇದೆ ಅನ್ನೋದು ಅಮೆರಿಕದ ವಾದ. ಆದ್ರೆ ರಿಯಾಲಿಟಿಯಲ್ಲಿ ಅಮೆರಿಕಕ್ಕೆ ಮೊದಲಿಂದಲೂ ರಷ್ಯಾದ ಜೊತೆ ಮನಸ್ತಾಪ ಇದ್ದೇ ಇದೆ. ಇಲ್ಲಿ ಶೀತಲ ಸಮರದ ದೀರ್ಘ ಚರಿತ್ರೆನೇ ಇದೆ. ರಷ್ಯಾ ಬೆಳೆಯೋದು ಅಥವಾ ಭಾರತ ಹಾಗೂ ರಷ್ಯಾ ಸ್ನೇಹದಿಂದ ಇರೋದು ಅಮೆರಿಕಕ್ಕೆ ಇಷ್ಟ ಇಲ್ಲ. ಅದಕ್ಕಾಗಿ ಯುದ್ಧದ ನೆಪ ಮಾಡಿಕೊಂಡು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ರಫ್ತಾಗುವ ಸರಕಿನ ಮೇಲೆ 50% ತೆರಿಗೆಯನ್ನ ಹೇರಿದ್ದಾರೆ. ಈ ನಡುವೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಹಾಗೂ ಭಾರತವನ್ನ ಒಳಗೊಂಡ ಬ್ರಿಕ್ಸ್ ದೇಶಗಳು ಸಭೆಯನ್ನ ಮಾಡಿ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡಿವೆ. ಇದು ಒಂದು ರೀತಿಯಲ್ಲಿ ಅಮೆರಿಕಕ್ಕೆ ಸಡ್ಡು ಹೊಡೆದ ಕ್ರಮ. ಅಲ್ಲದೆ ಅಮೆರಿಕನ್ ಡಾಲರ್ಗೆ ವಿರುದ್ಧವಾಗಿ ಬ್ರಿಕ್ಸ್ ದೇಶಗಳು ಹೊಸ ನೋಟುಗಳನ್ನ ತಯಾರಿಸೋಕೆ ಪ್ಲಾನ್ ಮಾಡಿರೋದು ಅಮೆರಿಕಕ್ಕೆ ದೊಡ್ಡ ಚಿಂತೆಯಾಗಿದೆ. ಬ್ರಿಕ್ಸ್ ಸಂಘಟನೆಯಲ್ಲಿ ಭಾರತ ಮತ್ತು ಚೀನಾ ಇದೆ. ಈಗ ಇವೆರಡೂ ದೇಶಗಳು ಸ್ನೇಹದ ಹಸ್ತವನ್ನ ಚಾಚಿವೆ. ಭಾರತ ಚೀನಾ ಬಹಳ ವರ್ಷಗಳಿಂದ ಶತ್ರು ದೇಶಗಳು. 2020ರಲ್ಲಿ ಗಾಲ್ವನ್ ಕಣಿವೆಯಲ್ಲಿ ಸೇನಾ ಸಂಘರ್ಷ ಆಗಿ ನಾವು ನಮ್ಮ ಯೋಧರನ್ನ ಕಳ್ಕೊಳ್ಬೇಕಾಯ್ತು. ಗಡಿಯ ವಿಚಾರದಲ್ಲಿ ಚೀನಾ ಹಿಂದಿನಿಂದಲೂ ಕುತಂತ್ರ ಮಾಡಿಕೊಂಡೇ ಬಂದಿದೆ. ಆದ್ರೂ ಕೂಡ ಇವೆಲ್ಲವನ್ನ ಮರೆತು ಸ್ನೇಹ ಮಾಡೋಣ ಅಂತ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮಾತಾಡ್ಕೊಂಡಿದ್ದಾರೆ. ಚೀನಾದ ಮೇಲೆ ಅಮೆರಿಕ 30% ತೆರಿಗೆಯನ್ನ ಹಾಕಿದೆ. ಇದಕ್ಕೂ ಮೊದಲು ಚೀನಾದಿಂದ ಬಂದಂತಹ ಒಂದು ರಹಸ್ಯ ಪತ್ರ ಸುದ್ದಿಯಾಗಿದೆ. ಇದು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಬರೆದ ಪತ್ರ. ಆದ್ರೆ ಇದು ಉದ್ದೇಶಿಸಿ ಬರೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಈ ಪತ್ರದಲ್ಲಿ ಭಾರತ ಅಮೆರಿಕದ ಜೊತೆ ಯಾವುದೇ ವ್ಯಾಪಾರ ಒಪ್ಪಂದ ಮಾಡಿಕೊಂಡ್ರು ಅದರಲ್ಲಿ ಚೀನಾಗೆ ಸಮಸ್ಯೆ ಆಗಬಾರದು, ಈ ಬಗ್ಗೆ ಭಾರತ ಗಮನ ಕೊಡಬೇಕು ಅಂತ ಬರೆಯಲಾಗಿದೆ. ಇದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ಚೀನಾದ ತಿಯಾಜಿನ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ಸ್ನೇಹಿತರೆ, ಚೀನಾದ ಜೊತೆಗೆ ಭಾರತ ಮತ್ತೆ ಫ್ರೆಂಡ್ಶಿಪ್ ಮಾಡ್ತಾ ಇದೆ. ಅಕ್ಕಪಕ್ಕದ ರಾಷ್ಟ್ರಗಳು ಹೀಗೆ ಸ್ನೇಹ ಬೆಳೆಸಿದ್ರೆ ತಪ್ಪೇನು ಅಂತ ನಿಮಗೆ ಅನ್ನಿಸಬಹುದು. ಆದ್ರೆ ಚೀನಾ ಎಂತಹ ಕುತಂತ್ರಿ ಅನ್ನೋದನ್ನ ಬಹಳ ವರ್ಷಗಳಿಂದ ತೋರಿಸ್ಕೊಂಡೇ ಬಂದಿದೆ. ಇತ್ತೀಚೆಗೆ ನಡೆದ ಸಿಂಧೂರ ಆಪರೇಷನ್ ನಲ್ಲಿ ಪಾಕಿಸ್ತಾನ ಬಳಸಿದ ಶಸ್ತ್ರಾಸ್ತ್ರಗಳು ಚೀನಾದಿಂದಲೇ ಪೂರೈಕೆಯಾಗಿತ್ತು ಅನ್ನೋದನ್ನ ನಾವ್ಯಾರೂ ಮರೆಯೋ ಹಾಗಿಲ್ಲ. ಇಲ್ಲಿ ಇನ್ನೂ ಒಂದು ಗಂಭೀರವಾದ ಪರಿಸ್ಥಿತಿ ಇದೆ. ಅದು ಚೀನಾ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ ವ್ಯಾಪಾರಗಳು. ಭಾರತದ ಯಾವುದೇ ಮಾರುಕಟ್ಟೆಗೆ ಹೋದ್ರೂ ಮೇಡ್ ಇನ್ ಚೈನಾ ಅನ್ನೋ ಐಟಂ ನಿಮಗೆ ಸಿಕ್ಕೇ ಸಿಗುತ್ತೆ. ಆತಂಕದ ವಿಷಯ ಅಂದ್ರೆ ಚೀನಾದ ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನ್ಗಳು ನಮ್ಮ ಮಾರುಕಟ್ಟೆಯಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ವ್ಯಾಪಾರಿಗಳು, ಉದ್ಯಮಿಗಳು ಚೀನಾದ ಮಾರುಕಟ್ಟೆಯಲ್ಲಿ ಏನೇನು ವ್ಯಾಪಾರ ಮಾಡ್ತಾ ಇಲ್ಲ.
ಅಂದ್ರೆ ಚೀನಾ ನಮ್ಮಲ್ಲಿ ಎಷ್ಟು ಮಾರಾಟ ಮಾಡುತ್ತೋ ಅದೇ ತರ ಭಾರತೀಯರು ಕೂಡ ಚೀನಾದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬೇಕು. ಎರಡೂ ಕಡೆ ಬ್ಯಾಲೆನ್ಸ್ ಇರಬೇಕು. ಇದನ್ನ ದ್ವಿಪಕ್ಷೀಯ ವ್ಯಾಪಾರ ಅಂತಾರೆ. 20 ವರ್ಷಗಳ ಹಿಂದೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಭಾರತದ ಪಾಲು 42% ಇತ್ತು. ಈಗ ಅದು 11% ಇಳಿದಿದೆ. ಅಂದ್ರೆ ಅತಿ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಸರಕುಗಳು ಚೀನಾದ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇದೆ. ಚೀನಾದ ಐಟಂಗಳು ನಮ್ಮ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿದೆ. ಇದನ್ನ ತಡೆಯೋಕೆ ಅಂತಾನೆ ಮೇಕ್ ಇನ್ ಇಂಡಿಯಾ ಯೋಜನೆ ತರಲಾಗಿತ್ತು. ಆದರೂ ಹೆಚ್ಚಿನ ಬದಲಾವಣೆ ಆಗಿಲ್ಲ. ಔಷಧಿಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಕಟ್ಟಡ ನಿರ್ಮಾಣದ ಸರಕುಗಳು, ಸೋಲಾರ್, ಲಿಥಿಯಂ ಬ್ಯಾಟರಿ, ಮೊಬೈಲ್ ಹೀಗೆ ಅನೇಕ ವಸ್ತುಗಳನ್ನ ಚೀನಾದಿಂದ ತರಿಸಿಕೊಳ್ಳಲಾಗ್ತಾ ಇದೆ. ಅಂದ್ರೆ ಭಾರತ ಕ್ರಮೇಣ ಚೀನಾದ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಇದು ಬಹಳ ಅಪಾಯಕಾರಿ. ಯಾಕಂದ್ರೆ ಯಾವಾಗ ಬೇಕಾದರೂ ಬಣ್ಣ ಬದಲಿಸೋ ಚೀನಾ ತನ್ನ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತೆ. ಭಾರತದ ಮಾರುಕಟ್ಟೆ ಮೇಲೆ ಚೀನಾ ಹಿಡಿತವನ್ನ ಸಾಧಿಸಿದ್ರೆ ಅದರಿಂದಾಗಿ ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ. ಹೀಗಾಗಿ ಚೀನಾ ಭಾರತ ಬಾಯಿ ಅಂತ ಹೇಳೋಕ್ಕಿಂತ ಎಚ್ಚರದಿಂದ ಇರೋದೇ ವಾಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.